ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಪುಷ್ಪ 2 ಫಿಲಮ್ ನೋಡ್ಕೊಂಡು ಬಂದ್ವಿ. ಫಿಲಮು ಒಂದು ರೇಂಜಿಗೆ ಇದೆ. ಬೆಳಗಿನ ಶೋ ನೋಡ್ಕೊಂಡು ಬಂದ್ವಿ. ಬೆಳಗ್ಗೆ 4 ಗಂಟೆ ಶೋ ಇತ್ತು, ನೋಡ್ಕೊಂಡು ಬಂದೆ. ಒಂದು ರೇಂಜಿಗೆ ಒಂದು ಪುಷ್ಪ 1 ಅಲ್ಲಿ ಸೀಕ್ವೆನ್ಸ್ ಏನಿದೆಯಲ್ಲ, ಸೀಕ್ವೆಲ್ಲು ಅದೇ ಇದೆ. ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಸಾಕಷ್ಟು ಸೀನ್ಗಳು ತುಂಬ ಹೀರೋ ಅಲ್ಲು ಅರ್ಜುನ್ ಅವರು ಎಂಟ್ರಿ ಆಗಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತೆ ನಮ್ಮ ಇಂಟರ್ವಲ್ ಸೀನಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಮತ್ತೆ ಜಾತ್ರಾ ಗಂಗಮ್ಮ ತಾಯಿ ಅವ್ರ ಜಾತ್ರಾ ಏನಿದೆಯಲ್ಲ ಬೇರೆ ಲೆವೆಲ್ ಇದೆ. ಒನ್ ಟೈಮ್ ವಾಚಬಲ್ ಅವೆಲ್ಲ ಸೀನ್, ಅದು ಅದ್ಭುತವಾಗಿ ಮೂಡಿ ಬಂದಿದೆ ಸೀನು. ಮತ್ತೆ ಈ ಫಿಲಮ್ ಅಲ್ಲಿ ಸಾಂಗ್ಸ್, ಡ್ಯಾನ್ಸು, ರಶ್ಮಿಕಾ ಮಂದನ ಮತ್ತೆ ಅಲ್ಲು ಅರ್ಜುನ್ ಅವರ ಕಾಂಬಿನೇಷನ್ ಬರುವಂತ ಡ್ಯಾನ್ಸ್ ಏನಿದೆಲ್ಲ ಬೆಂಕಿ ಬೇರೆ ಲೆವೆಲ್ ಇದೆ. ಫಸ್ಟ್ ಹಾಫ್ ಪುಷ್ಪ 1 ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಮುಂದೆ ಏನಾಗುತ್ತೆ ಮದುವೆ ಆದ ನಂತರ ಸಾಮಾನ್ಯವಾಗಿ ನಡೀತಿದ್ದಲ್ಲ ಅದೇ ತರ. ಬಟ್ ಮಾಸ್ ಜಾತ್ರಾ ಗಂಗಮ್ಮ ತಾಯಿಯವ್ರ ಜಾತ್ರಾ ಸೀನ್ ಏನಿದೆಯಲ್ಲ ಬೇರೆ ಲೆವೆಲ್ ಇದೆ. ಅಲ್ಲೊಂದು ಸಾಂಗ್ಸ್ ಬರುತ್ತೆ, ಫೈಟ್ ಬರುತ್ತೆ, ಮತ್ತೆ ಇನ್ನೊಂದು ಸಾಂಗ್ಸ್ ಬರುತ್ತೆ. ರಶ್ಮಿಕಾ ಮಂದನ ಅವ್ರ ಸಾಂಗ್ ಇದೆ, ತುಂಬಾ ಅದ್ಭುತವಾಗಿದೆ. ಡ್ಯಾನ್ಸ್ ಮಾತ್ರ ಬೇರೆ ಲೆವೆಲ್ ಇದೆ. ಹೀರೋ ಇಂಟ್ರೊಡಕ್ಷನ್ ಮಾತ್ರ ಬೇರೆ ಸಖತ್ತಾಗಿದೆ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಸೀನ್ ಇದೆಯಲ್ಲ ಬೇರೆ ಲೆವೆಲ್ ಇದೆ ಗುರು, ಬೇರೆ ಲೆವೆಲ್ ಇದೆ. ಫಿಲಮ್ ಬೇರೆ ರೇಂಜ್ಗೆ ಇದೆ. ನಾವೇನು ಎಕ್ಸ್ಪೆಕ್ಟ್ ಮಾಡಿದೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಹೋಗುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಸೀಕ್ವೆಲ್ ಬರ್ತಲ್ಲ ಸ್ವಲ್ಪ ಸ್ಲೋ ಹೋಗುತ್ತೆ. ಸೆಕೆಂಡ್ ಹಾಫ್ ಅದಕ್ಕಿಂತ ಸ್ವಲ್ಪ ಸ್ಲೋ ಹೋಗುತ್ತೆ. ಕ್ಲೈಮ್ಯಾಕ್ಸ್ಗೆ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆ ಥರ ಕ್ಲೈಮ್ಯಾಕ್ಸ್ ಇರುತ್ತೆ. ಫಿಲ್ಮಿಗೆ ನಾನು ಕೊಡುವಂಥ ರೇಟ್ ಬಂದ್ಬಿಟ್ಟು 5ಕ್ಕೆ 3.5. ಎದಕ್ಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಕಡೆ ಬೋರಿಂಗ್ ಆಗುತ್ತೆ ಫಿಲ್ಮು. ಆದರೆ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಏನಿದೆಯಲ್ಲ ಬೇರೆ ಲೆವೆಲ್ ಹೇಳ್ಬೋದು. ನ್ಯಾಷನಲ್ ಅವಾರ್ಡ್ ವಿನ್ನರು ನಮ್ಮ ರಿಷಬ್ ಶೆಟ್ಟಿ ಜೊತೆ ಅಲ್ಲು ಅರ್ಜುನ್ ಕೂಡ ಇದ್ದಾರೆ, ನ್ಯಾಷನಲ್ ಅವಾರ್ಡ್ ವಿನ್ನರು. ನ್ಯಾಷನಲ್ ಅವಾರ್ಡ್ ಎದಕ್ಕೆ ತೊಗೊಂಡಿದ್ದಾರೆ ಅಂದರೆ ಈ ಆ್ಯಕ್ಟಿಂಗಿಗೆ ತೊಗೊಂಡಿದ್ದಾರೆ. ಬೇರೆ ಲೆವೆಲ್ ಆ್ಯಕ್ಟಿಂಗ್ ಇದೆ ಗುರು. ಈ ಫಿಲಮು ಸಾಕಷ್ಟು ಥಿಯೇಟರ್ಗಳಲ್ಲಿ ಕನ್ನಡದಲ್ಲೂ ಕೂಡ ಬಂದಿದೆ. ಕನ್ನಡದಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಮತ್ತೆ ಬೇರೆ ಬೇರೆ ಯಾವ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಸಾಕಷ್ಟು ಕನ್ನಡ ಚಿತ್ರ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ಎಲ್ಲ ಪ್ರತಿಯೊಂದು ಕನ್ನಡ ಬಗ್ಗೆ ಸ್ವಲ್ಪ ಅಭಿಮಾನ ಬಹಳ ಇದೆ ನನಗೆ, ಪ್ರತಿಯೊಂದು ಕನ್ನಡ ಚಲನಚಿತ್ರ ಬಗ್ಗೆ. ಅದಕ್ಕೋಸ್ಕರ ಪ್ರತಿಯೊಂದು ಕನ್ನಡ ಮೂವಿಗಳ ರಿವ್ಯೂ ಮಾಡ್ತಿರ್ತೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಮತ್ತೆ ಚಲನಚಿತ್ರವನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.